adding to the devil. ಹೇಳ್ಬೇಕು. ಹೌದು, ನೀವು ಕೇಳಿದ್ರಲ್ಲ ಏನು ಸ್ಪೆಷಲ್ ಅಂತ. ನನಗೆ ಈ ಸಿನಿಮಾ ಸಿಕ್ಕಿರೋದೇ ಸ್ಪೆಷಲ್. ಅಂಥ ಒಂದು ಸೂಪರ್ ಸ್ಟಾರ್ ಜೊತೆ ಇಂಥ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅವ್ರ ಮೆಂಟರ್ಶಿಪ್ಪಲ್ಲಿ ನನಗೆ ಕೆಲಸ ಮಾಡೋದಾಗಿರ್ಬೋದು, ಇಂಥ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿರೋದಾಗಿರ್ಬೋದು, ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀವು ಸಾಂಗ್ ಬಗ್ಗೆ ಕೇಳಿದಾಗ ಎಲ್ಲ ಕ್ರೆಡಿಟ್ಸ್ ನಮ್ಮ ಸಂತು ಮಾಸ್ಟರ್ಗೆ ಕೊಡಬೇಕು. ಆ್ಯಂಡ್ ನಮ್ಮ ಸುಧಾಕರ್ ಸರ್ ಪೇಂಟಿಂಗ್ ಥರ ತೋರಿಸಿದ್ದಾರೆ. ಆ್ಯಂಡ್ ಇದು ಒಂದು ಒಳ್ಳೆ ಲಾಂಚ್ ನನಗೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಮ್ಯಾಮ್. ಯಾ ಪ್ರಕಾಶ್ ಸರ್, ಎಷ್ಟು ಸಾಂಗ್ಗಳಿದ್ದಾವೆ? ಲೊಕೇಶನ್ ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ? ಈಗ 4 ಇದೆ, ಇನ್ನೂ ಒಂದು ಕೊಡ್ತಾ ಇದ್ದಾರೆ ರಜನೀಶ್ ಅವರು. ಸೊ ಒಟ್ಟು 5 ಸಾಂಗ್ ಇದೆ. ಲೊಕೇಶನ್ಸ್ ಎಲ್ಲ ಎಲ್ಲ ಶೂಟ್ ಮಾಡಿದ್ವಿ ಸರ್. ಆ್ಯಕ್ಚುಲಿ ಎಲ್ಲ ಆಲ್ಮೋಸ್ಟ್ ಸೆಟ್ ಆ್ಯಕ್ಚುಲಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಇನ್ನೊಂದು ಮಾಡ್ತಿರೋದು ಬಂದು ಬ್ಯಾಕ್ಗ್ರೌಂಡ್ ಸಾಂಗ್. ಆ್ಯಂಡ್ ಎಲ್ಲ ಸೆಟ್ಟಲ್ಲಿ ಶೂಟ್ ಆಗಿದೆ. ಆ್ಯಂಡ್ ಒಂದು ಬ್ಯಾಂಕಾಕಲ್ಲಿ ಶೂಟ್ ಮಾಡಿದ್ದೀವಿ. ಸರ್, ಆರಂಭದಲ್ಲಿ ಸಿನಿಮಾದ ಟೈಟಲ್ ಡೆವಿಲ್ ದಿ ಹೀರೋ ಅಂತಿತ್ತು. ಈಗ ಆರಂಭದಲ್ಲಿ ಸಿನಿಮಾದ ಟೈಟಲ್ ಬಂದು ಡೆವಿಲ್ ದಿ ಹೀರೋ ಅಂತಿತ್ತು. ಈಗ ಜಸ್ಟ್ ದಿ ಡೆವಿಲ್ ಅಂತಿದೆ. ಕಾರಣ ಏನಾಗಿದೆ ಸರ್? ದ್ವಿಪಾತ್ರ ಏನಾದರೂ ಇದೆಯಾ ಸರ್ ಅಂತ ಸಿನಿಮಾ? ಸಾರಿ, 2 ಪಾತ್ರ ಏನಾದ್ರು ಇದೆಯಾ ಸರ್ ಅಂತ? ಡುವಲ್ ರೋಲ್ ಇದೆಯಾ ದರ್ಶನ್? ಇಲ್ಲ, ನನಗೆ ಬೇಸಿಕ್ಲಿ ಡೆವಿಲ್ ಹೀರೋಗಿಂತ ದ ಡೆವಿಲ್ ತುಂಬ ಮೋರ್ ಆಪ್ಟ್ ಅಂತ ಅನಿಸ್ತು. ಸೊ ಹಾಗಾಗಿ ದ ಡೆವಿಲ್. ಸರ್, ಮತ್ತೊಂದು ಪ್ರಶ್ನೆ ಅಂತಂದ್ರೆ, ಆರಂಭದಿಂದಲೂ ನಿಮ್ಮ ಹಿಂದಿನ ಸಿನಿಮಾಗಳು ನೋಡ್ರೆ ರಾಜ್ ಕುಟುಂಬಕ್ಕೆ ಸಿನಿಮಾಗಳು ಮಾಡ್ಕೊ ಬಂದ್ರಿ. ಆ ನಂತರದಲ್ಲಿ ದರ್ಶನ್ ಸರ್ ಜೊತೆ ಅದನ್ನು ಬಿಟ್ಟು ಮಾಡಿದ್ದು ಅಂದ್ರೆ ದರ್ಶನ್ ಅವ್ರ ಜೊತೆ ಇಬ್ಬರ ನಂಟು ಹೇಗೆ, ಎಷ್ಟು ವರ್ಷದಿಂದ ಪರಿಚಯ ಅಂತ ನಿಮಗೆ? ಆ್ಯಕ್ಚುಲಿ ದರ್ಶನ್ ನಾನು ಅನ್ನೋದಕ್ಕಿಂತ ನಮ್ಮ ತಂದೆ ಆ್ಯಂಡ್ ತೂಗುದೀಪ ಶ್ರೀನಿವಾಸ ಅಂಕಲ್ ಬಂದು ಫ್ರೆಂಡ್ಸ್. ಅಂದರೆ ನಮ್ಮ ತಂದೆ ಸಿನಿಮಾ ಮಾಡ್ತಿದ್ದ ಕಾಲದಿಂದ ನಾನು ನಮ್ಮ ಮನೆಗೆ ಬರ್ತಿದ್ದಂಥ ಕೆಲವು ಆರ್ಟಿಸ್ಟ್ಗಳಲ್ಲಿ ತೂಗುದೀಪ ಶ್ರೀನಿವಾಸ ಮಾಮ ಒಬ್ಬರು, ಅವ್ರು ಬಿಟ್ಟರೆ ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು ಬರೋರು, ಇಷ್ಟೇ ಜನ ಬರ್ತಿದ್ರು ಆ್ಯಕ್ಚುಲಿ. ಸೊ ಹಾಗಾಗಿ ದರ್ಶನ್ ಅವ್ರ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ನಮಗೆ. ಸೊ ಇಟ್ ಈಸ್ ಅ ಲಾಂಗ್ ಜರ್ನಿ. ಐ ಹ್ಯಾವ್ ನೋನ್ ಫಾರ್ ಅ ವೆರಿ ಲಾಂಗ್ ಟೈಮ್. ಸರ್, ಸರೋಜ ಈ ಸಂಜೆ ನ್ಯೂಸ್ ಪೇಪರ್ ಡೆವಿಲ್ದು ಅದು ಚೇರ್ ನೋಡಿದಾಗ, ಈಗ ಆ ಚೇರ್ ಕೂಡ ಒರೈನ್ ಮಾಲಲ್ಲಿ ಇಟ್ಟಿದ್ದೀರಾ. ಆ ಚೇರ್ ನೋಡಿದಾಗ ನಮಗೆ ರಾಕ್ಷಸರು ಕೂತ್ಕೊಳ್ಳೋ ಥರ ಫೀಲ್ ಆಗುತ್ತೆ. ಪ್ಲಸ್ ಡೆವಿಲಲ್ಲಿ ಒಂದು ಕಣ್ಣು ಕೂಡ ಇಟ್ಟಿದ್ದೀರಾ. ದರ್ಶನ್ ಸರ್ನ ನೆಗೆಟಿವ್ ಶೇಡ್ ಅಂತಂದರೆ ತೀರಾ ಕ್ರೂರವಾಗಿ ಏನಾದ್ರು ತೋರಿಸ್ತಿದ್ದೀರಾ, ಅಥವಾ ವಿಲನ್ಗಳಿಗೆ ವಿಲನ್ ಆಗಿ ಏನಾದ್ರು ಕಾಡ್ತಾರಾ? ಎಲ್ಲ 11ನೇ ತಾರೀಕು 11/12/2025.